ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲನ್ನು ಸೇರಿ ಇವತ್ತಿಗೆ 10 ದಿನ. ಈ ಬೆನ್ನಲ್ಲೇ ಅವರ ಕುಟುಂಬಸ್ಥರು ಮತ್ತೊಮ್ಮೆ ಕೊಲೆ ಆರೋಪಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ದರ್ಶನ್ ಜೈಲು ಸೇರಿ ಇವತ್ತಿಗೆ 10 ದಿನ. ದಾಸನನ್ನ ಭೇಟಿಯಾಗಿದ್ದಾರೆ ಕುಟುಂಬಸ್ಥರು. ಮಗನನ್ನ ನೋಡುತ್ತಲೇ ಕಣ್ಣೀರು ಹಾಕಿದ್ದಾರೆ ತಾಯಿ. ಅಮ್ಮ ಮೀನಾರನ್ನ ಸಂತೈಸಿದ್ದಾರೆ ನಟ ದರ್ಶನ್. ದರ್ಶನ್ಗೆ ತಾಯಿ ಸಹೋದರ ಹಾಗಾದ್ರೆ ಹೇಳಿದ್ದೇನು? ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಿ ಇವತ್ತಿಗೆ 10 ದಿನ. ಮಗನನ್ನ ಈ ಸ್ಥಿತಿಯಲ್ಲಿ ಕಂಡು ತಾಯಿ ಮರುಕವನ್ನು ವ್ಯಕ್ತಪಡಿಸಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಅಳುತ್ತಾ ಇದ್ದಂತಹ ತಾಯಿಗೆ ದರ್ಶನ್ ಸಮಾಧಾನ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ದರ್ಶನ್ಗೆ ಅವರ ತಾಯಿ ಸಹೋದರ ಹೇಳಿದ್ದೇನು? ಇಡೀ ಕುಟುಂಬವನ್ನು ನೋಡಿ ದರ್ಶನ್ ಕೂಡ ಕಣ್ಣೀರಿಟ್ಟಿದ್ದಾರಂತೆ. ಜೈಲು ಕಂಬಿಯ ಹಿಂದೆ ಇದ್ದಾರೆ ದರ್ಶನ್ ಅವರು. ಈ ಸ್ಥಿತಿಯಲ್ಲಿ ಸಹೋದರ ಮತ್ತು ಅಮ್ಮನನ್ನು ನೋಡಿ ಕಣ್ಣೀರಿಟ್ಟಿರುವಂಥದ್ದು. ತನ್ನ ಸ್ಥಿತಿಯನ್ನು ನೆನೆದು ಕಣ್ಣೀರನ್ನು ಇಟ್ಟಿದ್ದಾರೆ ನಟ ದರ್ಶನ್ ಅವರು. ಈ ಸಂದರ್ಭದಲ್ಲಿ ತಾಯಿಯನ್ನು ತಬ್ಬಿಕೊಂಡು ದರ್ಶನ್ ಸಮಾಧಾನ ಮಾಡಿಕೊಂಡಿದ್ದಾರೆ. ಇದು ಇವತ್ತು ಜೈಲಿನಲ್ಲಾದಂತಹ ಘಟನೆ. ಅದಾದ ಮೇಲೆ ದರ್ಶನ್ಗೆ ಧೈರ್ಯದ ಮಾತನ್ನು ಹೇಳ್ತಾರಂತೆ ತಾಯಿ. ತಲೆ ಕೆಡಿಸ್ಕೊಂಬೇಡ, ಧೈರ್ಯದಿಂದಿರು, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂಥೇಳಿ ಮಗನನ್ನು ನೋಡಿ ಕಣ್ತುಂಬಿಕೊಂಡಿದ್ದಾರೆ ದರ್ಶನ್. ಮಗನನ್ನು ಈ ಸ್ಥಿತಿಯಲ್ಲಿ ನೋಡಿ ಸಹಜವಾಗಿಯೇ ತಾಯಿಗೂ ಕೂಡ ಒಂದು ರೀತಿ ಅಳು ಬಂದಿರುತ್ತೆ. ಸಹಜವಾಗಿಯೇ ನೂರಾರು ಪ್ರಶ್ನೆಗಳು ತಲೆಲೋಡಿರುತ್ತೆ. ಅದು ಯಾವುದನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಮತ್ತೆ ಮಗ ಎಲ್ಲಿ ವೀಕ್ ಆಗ್ಬಿಡ್ತಾನೋ ಅನ್ನುವಂತಹ ಭಯ. ಪತ್ನಿ ವಿಜಯಲಕ್ಷ್ಮಿಯನ್ನು ನೋಡ್ತಾ ಇದ್ದಂತೆ ದರ್ಶನ್ ಭಾವುಕರಾಗ್ತಾರೆ, ಮತ್ತೆ ಅಳ್ತಾರೆ. ಸಹೋದರನಿಗೆ ಧೈರ್ಯವನ್ನು ಹೇಳ್ತಾರೆ ದಿನಕರ್. 20 ನಿಮಿಷ ದರ್ಶನ್ ಅವರನ್ನು ಭೇಟಿಯಾಗಿರ್ತಾರೆ ಕುಟುಂಬ ಸದಸ್ಯರು. ಈ ಸಂದರ್ಭದಲ್ಲಾದಂತಹ ಘಟನೆ ಇದು. ತಮ್ಮ ಫ್ಯಾಮಿಲಿಯನ್ನು ನೋಡ್ತಾ ಇದ್ದ ಹಾಗೇನೆ ಗಳಗಳನೆ ಕಣ್ಣೀರಿಟ್ಟಿದ್ದಾರೆ ನಟ ದರ್ಶನ್ ಅವರು. ಕಾರಣ ಸಿನಿಮಾ ಶೂಟಿಂಗು, ಸೆಲೆಬ್ರಿಟೀಸ್ಗಳು ಅಂಥೇಳಿ ಬ್ಯುಸಿ ಇರಬೇಕಿದ್ದಂತಹ ನಟ ದರ್ಶನ್ ಈಗ ಜೈಲು ಕಂಬಿಯ ಹಿಂದೆ ಇರುವಂಥದ್ದು, ಕೊಲೆ ಆರೋಪವನ್ನು ಎದುರಿಸ್ತಾ ಇರುವಂಥದ್ದು. ಇಂತಹ ಸ್ಥಿತಿಯಲ್ಲಿ ನನ್ನ ತಾಯಿ, ನನ್ನ ಸಹೋದರ, ನನ್ನ ಹೆಂಡತಿ, ನನ್ನ ಮಗ ನನ್ನನ್ನು ನೋಡಬೇಕಾದಂತಹ ಪರಿಸ್ಥಿತಿ ಬಂದುಬಿಡುತ್ತಲ್ಲ ಅಂಥೇಳಿ ಸಹಜವಾಗಿಯೇ ದರ್ಶನ್ ಅವರಿಗೆ ಅಳು ಬಂದಿದೆ. 20 ನಿಮಿಷ ದರ್ಶನ್ ಅವರನ್ನು ಭೇಟಿಯಾದಂತಹ ಕುಟುಂಬಸ್ಥರ ಬಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮಾತನಾಡಿದ್ದಾರೆ, ಕಣ್ಣೀರನ್ನು ಸುರಿಸಿದ್ದಾರೆ, ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ದರ್ಶನ್ಗೆ ತಾಯಿ ಹೇಳಿದ್ದೇನು? ಮಗನೇ, ಯಾವುದೇ ಕಾರಣಕ್ಕೂ ಎದೆಗುಂದು ಬೇಡ. ಯಾವುದೇ ತಾಯಿ ಆದರೂ ಕೂಡ ಹೆತ್ತ ಕರಳು ಹೇಳುವಂತಹ ಮೊದಲ ಪದನೇ ಇದು. ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ, ಎದೆಗುಂದು ಬೇಡ, ನಾವೆಲ್ಲರೂ ಕೂಡ ನಿನ್ನ ಜೊತೆಗಿದ್ದೇವೆ ಅಂಥೇಳಿ. ನಿನ್ನ ಆರೋಗ್ಯವನ್ನು ನೋಡ್ಕೋ. ನೋಡಿ ಕರುಳ ಬಳ್ಳಿ ಹೇಗಿರುತ್ತೆ ಅಂಥೇಳಿ ಯಾವಾಗಲೂ ಕೂಡ ತಾಯಿಯ ಮೊದಲ ಪ್ರಿಫರೆನ್ಸ್ ಮಗ ಊಟ ಮಾಡೋದನ್ನ, ಆತನ ಆರೋಗ್ಯ ಹೇಗಿದೆ, ಆತ ಚೆನ್ನಾಗಿದ್ರೆ ಸಾಕು ಅಂತೇಳಿ ಕೇಳುತ್ತೆ. ಅದೇ ರೀತಿ ದರ್ಶನ್ ತಾಯಿ ಕೂಡ ಇವತ್ತು ದರ್ಶನ್ಗೆ ಅದನ್ನೇ ಹೇಳಿರುವಂಥದ್ದು. ಹೊರಗಿನ ವಿಚಾರಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಳ್ಬೇಡ, ನಾವಿದ್ದೀವಿ, ನಾವು ಅದನ್ನೆಲ್ಲದನ್ನು ಕೂಡ ಹ್ಯಾಂಡ್ಲ್ ಮಾಡ್ತೀವಿ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಈ ಸಂಕಷ್ಟದಿಂದ ಹೊರಬರೋದನ್ನು ನೀನು ನೋಡು, ಯಾವುದೇ ಕಾರಣಕ್ಕೂ ನೀನು ಧೃತಿಗೆಡಬೇಡ ಅನ್ನುವ ಅರ್ಥದಲ್ಲಿ ಮಗನಿಗೆ ಸಮಾಧಾನ ಮಾಡುವಂತಹ ಕೆಲಸವನ್ನು ತಾಯಿ ಮಾಡಿರುವಂಥದ್ದು, ದರ್ಶನ್ ಅವರ ತಾಯಿ ಮಾಡಿರುವಂಥದ್ದು. ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ನಿನ್ನ ಮೇಲೆ ನಮಗೆ ನಂಬಿಕೆ ಇದೆ, ನನ್ನ ಮಗ ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಅನ್ನುವಂತಹ ನಂಬಿಕೆ ಇದೆ ಅನ್ನುವ ಅರ್ಥದಲ್ಲೂ ಕೂಡ ದರ್ಶನ್ ತಾಯಿ ಮಾತನಾಡಿದ್ದಾರೆ. ಕಾನೂನಿದೆ, ಹೋರಾಟ ಮಾಡು, ಎಲ್ಲವನ್ನು ಫೇಸ್ ಮಾಡು ಅಂಥೇಳಿ ಧೈರ್ಯ ತುಂಬುವ ಕೆಲಸವನ್ನು ದರ್ಶನ್ ಅವರ ತಾಯಿ ಇವತ್ತು ದರ್ಶನ್ ಅವರನ್ನು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಆಡಿರುವಂತಹ ಮಾತು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಅಂಬರೀಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಷ್, 20 ನಿಮಿಷಗಳ ಕಾಲ ದರ್ಶನ್ ಸಹೋದರ ತಾಯಿ ಇವತ್ತು ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಭೇಟಿ ಮಾಡಿದ್ರು. ಏನೆಲ್ಲ ಆಯಿತು ಮಾತುಕತೆ, ಜೊತೆಗೆ ದರ್ಶನ್ ತುಂಬ ಕಣ್ಣೀರಿಟ್ಟರು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ತಾಯಿ ಹೇಗೆ ಸಮಾಧಾನ ಮಾಡಿದ್ರು ಅಂತ? ಪ್ರೇಮ್, ಖಂಡಿತವಾಗ್ಲೂ ಇವತ್ತು ಮೊದಲ ಬಾರಿಗೆ ಕಳೆದ 10 ದಿನದಿಂದ ದರ್ಶನ್ ಜೈಲಿನಲ್ಲಿದ್ದರೂ ಸಹ ತಾಯಿ ಭೇಟಿಯಾಗಿರಲಿಲ್ಲ. ಆದರೆ ಇವತ್ತು ಮೊದಲ ಬಾರಿಗೆ ಜೈಲಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ತಾಯಿಯನ್ನು ನೋಡ್ತಿದ್ದಂಗೆ
ದರ್ಶನ್ ಒಂದು ರೀತಿ ಭಾವುಕರಾಗಿ ಕಣ್ಣೀರನ್ನು ಹಾಕಿದ್ರು, ತಾಯಿಯೂ ಸಹ ಕಣ್ಣೀರನ್ನು ಹಾಕಿದ್ರು. ಆದರೆ ಪಕ್ಕದಲ್ಲಿದ್ದಂಥ ಸೋದರ ದರ್ಶನ್ಗೆ ಒಂದು ಸಮಾಧಾನ ಮಾಡುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ಪತ್ನಿಯನ್ನು ನೋಡಿದಾಗಲೂ ಕೆಲವೊಂದು ಭಾವುಕವಾಗಿ ಮಾತನಾಡಿದ್ರು. ನಂತರ ತಾಯಿ ಜೊತೆಗೆ ಸಾಕಷ್ಟು ನೋವುಗಳನ್ನು ಹಂಚಿಕೊಂಡ್ರು. ಆದರೆ ತಾಯಿ ಸಂಪೂರ್ಣವಾಗಿ ಎಲ್ಲದಕ್ಕೂ ಒಂದು ಕಾಲ ಇದೆ, ಧೈರ್ಯವಾಗಿ ನೀನಿರು, ಆ ಚಾಮುಂಡೇಶ್ವರಿ ನಿನಗೆ ಆಶೀರ್ವಾದ ಇರ್ತದೆ, ನೀನು ಇದರಲ್ಲಿ ಗೆದ್ದು ಬರ್ತೀಯಾ, ಇದರಲ್ಲಿ ನಿನ್ನ ಪಾತ್ರ ಇಲ್ಲ ಅಂತ ನನ್ನ ಅನಿಸಿಕೆ ಅಂತೇಳಿ ದರ್ಶನ್ಗೆ ಒಂದು ಮಾತನ್ನು ಹೇಳುವಂಥದ್ದು, ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ಜೊತೆಗೆ ಏನಂತಂದರೆ ಇವತ್ತು ದರ್ಶನ್ಗೆ ಸಾಮಾನ್ಯವಾಗಿ ಭೇಟಿ ಮಾಡೋ ಜಾಗದಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ ಕುಟುಂಬದಸ್ಥರಿಗೆ. ವಿಶೇಷವಾದಂಥ CC ಕ್ಯಾಮ್ರಾ ಇರುವಂತಹ ವಿಶೇಷ ಒಂದು ಕೊಠಡಿಯಲ್ಲಿ ಒಂದು ವ್ಯವಸ್ಥೆ ಮಾಡಿರೋಂಥದ್ದು. ಜೊತೆಗೆ ಜೈಲು ಸಿಬ್ಬಂದಿ ಅಧಿಕಾರಿಗಳು ಸಹ ಜೊತೆಲೇ ಇದ್ದು ಭೇಟಿ ಮಾಡಿಸಿದ್ದಾರೆ. ಹಾಗಾಗಿ ಒಂದು ರೀತಿ ದರ್ಶನ್ಗೆ ತಾಯಿಯ ಮಾತು ಎಲ್ಲ ಒಂದು ಕಡೆಗೆ ಧೈರ್ಯ ಸ್ಫೂರ್ತಿ ಕೊಡ್ತದೆ. ಮತ್ತೊಂದು ಕಡೆಗೆ ಕಾನೂನಿನ ಹೋರಾಟದ ಬಗ್ಗೆ ಮತ್ತು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ತಾಯಿ ಜೊತೆ ಕೆಲವೊಂದು ಮಾತುಗಳನ್ನು ಹಂಚ್ಕೊಂಡಿದ್ದಾರೆ ಅಂತೇಳಿ ಈಗ ಗೊತ್ತಾಗಿರುವಂಥದ್ದು. ಒಂದು ಅಂದರೆ ತಾಯಿ ಜೊತೆಗೆ ನಾನು ಈ ಪ್ರಕರಣದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಕೊಲೆ ಮಾಡೋ ಮಟ್ಟಕ್ಕೆ ನಾನು ಹೋಗ್ತಾ ಇರಲಿಲ್ಲ, ಯಾವುದೋ ಒಂದು ಕೆಟ್ಟಿಗಳಿಗೇನು ಅಥವಾ ಈ ರೀತಿ ಆಗಿದೆ, ನನ್ನ ಪರಿಸ್ಥಿತಿ ಇವತ್ತು ಜೈಲಿನಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಬಂದಿದೆ ಅನ್ನೋ ನೋವಿನ ಮಾತುಗಳನ್ನು ಹೇಳಿದಾಗ ತಾಯಿಯೂ ಸಹ ಆತನನ್ನು ತಬ್ಬಿಕೊಂಡು ಧೈರ್ಯದಿಂದ ಏನೂ ಆಗಲ್ಲ, ಈ ಒಂದು ಪ್ರಕರಣದಿಂದ ನೀನು ಆಚೆ ಬರ್ತೀಯ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ಸಹೋದರ ಈ ಕಾನೂನು ಪ್ರಕ್ರಿಯೆಗಳಿರ್ಬೋದು ಅಥವಾ ಕೋರ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀನು ಯಾವುದೂ ತಲೆ ಕೆಡಿಸ್ಕೋಬೇಡ, ನಾವು ನಿನ್ನ ಜೊತೆಯಲ್ಲಿ ಇದ್ದೀವಿ, ಸೊ ಹಾಗಾಗಿ ನೀನು ಜೈಲಿನಲ್ಲಿ ಆರಾಮಾಗಿ ಊಟ ಮಾಡಿಕೊಂಡು ಯಾವುದೇ ಟೈಮ್ಗೆ ಊಟ ಮಾಡು ಮತ್ತು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡು ಅನ್ನೋ ಮಾತುಗಳನ್ನು ಈಗ ಪೋಷಕರು ದರ್ಶನ್ಗೆ ಧೈರ್ಯ ತುಂಬಿರುವಂಥದ್ದು. ಇನ್ನು ಈಗಾಗಲೇ ವರಪನಗರ ಜೈಲಿಗೆ ಭೇಟಿ ಕೊಟ್ಟು ವಾಪಸ್ ಹೋಗ್ಬೇಕಾದ್ರೂ ಸಹ ಪೊಲೀಸರ ಬಳಿ ಒಂದು ಮಾಧ್ಯಮಗಳಿಗೆ ಮಾತಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ದರ್ಶನ್ ಭೇಟಿಯಾಗಿ ವಾಪಸ್ ಬರಬೇಕಾದ್ರೆ ಯಾವುದೂ ಮಾತುಕತೆ ಮಾಡದೆ ನೇರವಾಗಿ ಅವರು ಈಗ ವಾಪಸ್ ಜೈಲಿನಿಂದ ಹೊರಟಿರುವಂಥದ್ದು. ಇನ್ನು 20ರಿಂದ 30 ನಿಮಿಷಗಳ ಕಾಲ ಜೈಲಿನಲ್ಲಿ ದರ್ಶನ್ ಜೊತೆ ಮಾತುಕತೆಯನ್ನು ಮಾಡಿ ಈಗ ಹೊರಟಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಅಂಬರೀಷ್ ತಮ್ಮೆಲ್ಲ ಮಾಹಿತಿಗಾಗಿ.